ಯಾಕಕ್ಕ ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಾಯ್ತು? ಏನೂ ಇಲ್ಲ ಕಣ ಮಹೇಶ. ಅದು ನಿನ್ನೆ ರಾತ್ರಿ ಸಂಜೀವ ತುಂಬಾ ಬೇಜಾರಲ್ಲಿರೋ ಹಾಗಿದ್ದ. ಅವನ್ನ ನೋಡ್ತಿದ್ರೆ ಅವನ ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಅನಿಸ್ತಿದೆ. ಏನು ಅಂತ ಕೇಳ್ಬೇಕಿತ್ತಲ್ವಾ? ಕೇಳ್ದೆ ಕಣ ಮಹೇಶ. ಅದಕ್ಕೆ ಅವನು ನಾನು ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅಲ್ಲ ಕಣ ಮಹೇಶ, ಲಕ್ಷ್ಮಿ ಮದ್ವೆ ಮಾಡ್ಕೊಂಡು ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ. ಈಗ ಇವನು ಅವಳ ಬಗ್ಗೆ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡೋಂಥದ್ದು ಏನಿದೆ ಹೇಳು? ಅದು ಸರಿನೇ ಬಿಡಿ. ಅದಕ್ಕೆ ಬಡತನದಲ್ಲಿ ಬೆಳೆದಿರೋ ಹುಡುಗಿ ಶ್ರೀಮಂತರ ಮನೇಲಿ ಆರಾಮಾಗೇ ಇದ್ದಾಳೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾವಾಗ ನೋಡಿದ್ರು ಇನ್ನೊಬ್ರ ಬಗ್ಗೆ ಉರ್ಕೊಂಡು ಸಾಯೋದೇ ಆಯ್ತಲ್ಲ. ನೀನೀಗ ಈ ಮನೇಲಿ ಸುಖವಾಗಿಲ್ವಾ? ಹೌದೌದು, ಬಹಳ ಸುಖವಾಗಿದ್ದೀನಿ. ಈ ಸುಖನ ಹೇಳ್ಕೊಳ್ಳೋದಿಕ್ಕೆ ನನಗೆ ಮಾತೇ ಬರ್ತಿಲ್ಲ. ಈಗ ನೀನು ಸ್ವಲ್ಪ ಸುಮ್ಮನಿರ್ತೀಯ? ಅಕ್ಕ, ಅವನಿಗೆ ಸ್ಕೂಲಲ್ಲಿ 100 ಟೆನ್ಷನ್ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಷ್ಟೇ. ಇಲ್ಲ ಕಣ ಮಹೇಶ, ಅವನು ಸ್ಕೂಲ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಯಾಕೆ ಅಂದ್ರೆ ಅದು ಅವನು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ. ಹಾಗಾಗಿ ಅವನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವನು ಬೇರೆ ಏನೋ ಮನ್ಸಿಗೆ ಹಚ್ಕೊಂಡಿದ್ದಾನೆ. ಅಕ್ಕ, ನೀನು ಅವನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋತಾ ಇದೀಯ ಅಂತ ಅನಿಸ್ತಿದೆ. ಅವನ ಬೇಜಾರನ್ನ ದೂರ ಮಾಡೋದಕ್ಕೆ ಅಮೃತ ಇದ್ದಾಳಲ್ವಾ? ಎಲ್ಲ ಜವಾಬ್ದಾರಿನೂ ಅವಳ ಮೇಲೆ ಹಾಕಿ ನೀನ್ ಆರಾಮಾಗಿರು. ಅವಳು ದೂರ ಮಾಡ್ತಾಳೋ ಅಥವಾ ಅವಳೇ ಅವನ ಅಸಮಾಧಾನಕ್ಕೆ ಕಾರಣವಾಗಿದ್ದಾಳೋ ಯಾರಿಗ್ ಗೊತ್ತು? ಏನ್ ಹೇಳ್ತಿದ್ಯಾ ಕುಮುದ? ಹೌದು ಅದಕ್ಕೆ ನಿನ್ನೆ ಅದ್ಯಾವುದೋ ನೋಟಿಸ್ ಬಂದ್ಮೇಲಿಂದಾನೆ ತಾನೇ ಸಂಜೀವ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು. ಅದೇನು ಅಂತ ತಿಳ್ಕೊಂಡ್ರೆ ಅವನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಏ ಕುಮುದ, ಇರೋ ಸಮಸ್ಯೆ ಜೊತೆಗೆ ನೀನು ಹೊಸ ಸಮಸ್ಯೆ ಸೃಷ್ಟಿ ಮಾಡಬೇಡ. ಬಾಯಿ ಮುಚ್ಕೊಂಡು ತೆಪ್ಪಗಿರು. ಅಯ್ಯ, ನೋಟಿಸ್ ಯಾಕೆ ಬಂದಿದೆ ಅಂತ ತಿಳ್ಕೊಳ್ರಿ ಅಂದ್ರೆ ನನಗೆ ಬೈತಿದಿರಲ್ರಿ. ಅಕ್ಕ, ಅವಳ ಮಾತಿನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅದೇನು ಅಂತ ನಾನು ವಿಚಾರಿಸ್ತೀನಿ. ಕೇಶವ್ ಬಾಬು ಫೋನ್ ಮಾಡ್ತಾ ಇದ್ದಾರೆ. ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ.